ರೂಲ್ಸ್ ಅಲ್ಲಿ ಇದೆಯಾ ತಪ್ಕೊಂಡು ಕೂತ್ಕೋಬೇಕು ಪ್ರಿನ್ಸಿಪಲ್ ಅಂತ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ರಲ್ಲ ಮಧ್ಯಾಹ್ನ. ಇದರಲ್ಲಿ ರೆಡ್ ಟೀಮು ಬ್ಲೂ ಟೀಮ್ಗೆ ಒಂದು ಟಾಸ್ಕ್ ಕೊಟ್ಟಿದ್ರು. ಈ ಟಾಸ್ಕ್ ಅಲ್ಲಿ ಬ್ಲೂ ಟೀಮ್ ಅವರು ಗೆದ್ದಿದ್ದಾರೆ. ಅಂದ್ರೆ ಅಶ್ವಿನಿ ಮೇಡಮ್ ಅವ್ರ ಟೀಮ್ ಏನಾಯ್ತು ಅದು ಗೆದ್ದಿದ್ದಾರೆ. ಆಲ್ಮೋಸ್ಟ್ ಜಾನ್ವಿ ಅವರು ಫೈಟ್ ಕೊಟ್ಟರು. ಬಟ್ ಇವರಿಬ್ಬರದು ಫೈಟ್ ಇವಾಗ ಏನಿದೆ ಅಂದ್ರೆ ರಿಯಲ್ ಫೈಟ್ ನಡೀತಿದೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಆಲ್ಮೋಸ್ಟ್ ಒಂದೊಂದು ಟೈಮ್ ನಾವು ಅನ್ಕೊಳ್ಬೋದು ಇಲ್ಲಿ ಬುದ್ಧಿಶಕ್ತಿ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು 100% ಆ ರೀತಿ ಆಗೋದೇ ಇಲ್ಲ. ಯಾವಾಗ ಯಾರಿಗೆ ಇಲ್ಲಿ ಜಯ ಸಿಗುತ್ತೆ ಅಂತ ಕೂಡ ಇಲ್ಲಿ ಹೇಳಕ್ಕೆ ಆಗೋದೇ ಇಲ್ಲ. ಸದ್ಯ ಇವಾಗ ಅಶ್ವಿನಿ ಮೇಡಮ್ ಟೀಮ್ ಗೆದ್ದಿದೆ. ಅಂದರೆ ರೆಡ್ ಟೀಮ್ ಸೋತೋಗಿದೆ. ಆದರೆ ಜಾನ್ವಿ ಅವರು ಕಾವ್ಯ ಅವರು ತುಂಬ ಚೆನ್ನಾಗಿ ಇಲ್ಲಿ ಫೈಟ್ ಕೊಟ್ಟರು, ತುಂಬ ಚೆನ್ನಾಗಿ ಕೂಡ ಆಡಿದ್ರು. ಏನೂ ಮಾಡೋಕ್ಕಾಗಲಿಲ್ಲ. ಅಶ್ವಿನಿ ಮೇಡಮ್ ಅವರೇ ಇಲ್ಲಿ ಗೆದ್ದಿದ್ದಾರೆ. ಆಲ್ಮೋಸ್ಟ್ 3 ರೌಂಡ್ ಏನೋ ಇಲ್ಲಿ ಆಡಿಸಿದ್ರು. ಅದರಲ್ಲಿ ಬ್ಲೂ ಟೀಮ್ ಬಂದ್ಬಿಟ್ಟು ಎರಡು ಪಾಯಿಂಟು, ರೆಡ್ ಟೀಮಿಗೆ ಬಂದು 1 ಪಾಯಿಂಟು. ಅದಕ್ಕೋಸ್ಕರ ಇಲ್ಲಿ ಈ ಒಂದು ಟೀಮ್ ಗೆದ್ದಿದೆ, ಬ್ಲೂ ಟೀಮ್ ಅವ್ರು ಗೆದ್ದಿದ್ದಾರೆ. ಇನ್ನಿಲ್ಲಿ ಬ್ಲೂ ಟೀಮ್ ಗೆದ್ದಿದಾರಲ್ಲ, ಇವಾಗ ಫಸ್ಟೇ ಹೇಳಿದ್ರು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗ್ಬೋದು ಅಂತಂದ್ಬಿಟ್ಟು. ಇವಾಗ ಬ್ಲೂ ಟೀಮ್ ಅವ್ರು ಗೆದ್ದಿರೋಕ್ಕೆ ಇಲ್ಲಿ ಇವರೇ ಚರ್ಚೆ ಮಾಡಿಬಿಟ್ಟು ಯಾರಾದರೂ ಒಬ್ಬರನ್ನಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡಬೇಕಿತ್ತು. ಸದ್ಯ ಇವಾಗ ಎಲ್ಲರೂ ಕೂಡ ಚರ್ಚೆ ಮಾಡಿಬಿಟ್ಟು ಧನುಷ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಇನ್ನು ಮುಂದಿನ ದಿವಸಗಳಲ್ಲಿ ಅಂದರೆ ನಾಳೆ ಏನು ಟಾಸ್ಕ್ ಕೊಡ್ತಾ ಅದ್ರಲ್ಲಿ ನೋಡ್ಬಿಟ್ಟು ಯಾರು ಗೆಲ್ತಾರೋ ಇವಾಗ ಅದರಿಂದ ಕೂಡ ಒಬ್ಬರನ್ನ ಕಳಿಸ್ತಾರೆ. ಇದು ಒಂಥರ ಖುಷಿ ಉಚ್ಚಾರಣೆ. ಯಾಕಂದರೆ ಅಶ್ವಿನಿ ಗೌಡರು ಪುಣ್ಯ ಇದರಲ್ಲಾದರೂ ಧನುಷ್ ಅವ್ರಿಗೆ ಬಿಟ್ಕೊಟ್ರು ಅಂತಂದ್ಬಿಟ್ಟು ಇಲ್ಲಿ ಮೇನಾಗಿ ಅವ್ರೇನು ಮಾತಾಡಲಿಲ್ಲ. ಇಲ್ಲಿ ಧನುಷ್ ಅವ್ರ ಪರ ಅವ್ರು ಮಾತಾಡ್ಕೊಂಡ್ರು. ಮತ್ತು ಇಲ್ಲಿ ಸಪೋರ್ಟಿಂಗ್ ಕೂಡ ಇಲ್ಲಿ ಮಾಡೋರು ಕೂಡ ಇಲ್ಲಿ ಮಾಡೋದಿಲ್ಲ, ತುಂಬ ಚೆನ್ನಾಗಿ ಆಡಿದ್ರು ಅಂತಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಹೇಳಿದ್ರು. ಆದರೆ ಒಂದು ಚಾನ್ಸ್ ಅಂತ ಇವಾಗ ಧನುಷ್ ಅವ್ರಿಗೆ ಸಿಕ್ಕಿದೆ. ಅಂದರೆ ಕ್ಯಾಪ್ಟನ್ಸಿ ಓಟಿಗೆ ಇವಾಗ ಅವರು ಕೂಡ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ. ಇನ್ನಿಲ್ಲಿ ರೆಡ್ ಟೀಮಿಂದ ಯಾರು ಹೋಗ್ತಾರೆ ಅಂತ ನೋಡಬೇಕು. ಆದರೆ ಇಲ್ಲೂ ನೋಡಿ ಅಶ್ವಿನಿ ಗೌಡರು ಏನು ಹೇಳಿದ್ರು ಅಂತಂದರೆ ಹೋದ್ರೆ ನಮ್ಮ ಟೀಮಿಂದನೇ ಹೋಗಬೇಕು ಅಂತಂದ್ಬಿಟ್ಟು, ಅಂದರೆ ಕ್ಯಾಪ್ಟನ್ ಆದರೆ ಇವಾಗ ಬ್ಲೂ ಟೀಮಿಂದನೇ ಕ್ಯಾಪ್ಟನ್ ಆಗಬೇಕು ಅಂತಂದ್ಬಿಟ್ಟು ಡಿಸ್ಕಷನ್ ಮಾಡಿದ್ರು. ಆದರೆ ಈ ಗೇಮ್ ಎಲ್ಲ ಮುಗ್ದಾದ್ಮೇಲೆ ಯಾರು ವಿನ್ನರ್ ಅಂತಂದ್ಬಿಟ್ಟು ಅನೌನ್ಸ್ ಮಾಡೋಕ್ಕೂ ಮುಂಚೆ ಇಲ್ಲೊಂದು ವಾಗ್ವಾದ ನಡೆಯುತ್ತೆ. ಇಲ್ಲಿ ಪ್ರಿನ್ಸಿಪಾಲ್ ಅಂತಂದ್ಬಿಟ್ಟು ಇವಾಗ ಅವರೇ ಹೇಳಬೇಕಲ್ಲ ಯಾವ ಟೀಮ್ ಗೆದ್ದಿದ್ದಾರೆ ಅಂತಂದ್ಬಿಟ್ಟು ಡಿಸಿಷನ್ ಎಲ್ಲ ಅವ್ರು ಕೇಳೇ ಇರುತ್ತೆ. ಇವಾಗ ಸದ್ಯ ಈ ಒಂದು ಸಿಚುವೇಶನ್ ಕ್ರಿಯೇಟ್ ಆದಾಗ ಇಲ್ಲಿ ಅಶ್ವಿನಿ ಗೌಡ ಅವರು ಸಿಕ್ಕಾಪಟ್ಟೆ ರಕ್ಷಿತಾ ಅವ್ರ ಮೇಲೆ ಇಲ್ಲಿ ರೇಗಾಡಿದ್ರು. ಇಲ್ಲಿ ನೆಸೆಸಿಟಿನೇ ಇರಲಿಲ್ಲ. ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಅಂದರೆ ನಾರ್ಮಲ್ ಆಗಿ ಇಲ್ಲಿ ಮಾತಾಡ್ಕೊಂಡು ಕೂತಿರ್ತಾರಲ್ವಾ, ಅದೇ ರೀತಿಯಲ್ಲಿ ರಕ್ಷಿತಾ ಅವರು ಇಲ್ಲಿ ಪ್ರಿನ್ಸಿಪಲ್ ಹತ್ರ ಮಾತಾಡ್ಕೊಂಡು ಕೂತಿರ್ತಾರೆ. ಅಶ್ವಿನಿ ಗೌಡ ಅವ್ರಿಗೆ ಅಡಿಯಿಂದ ಮುಡಿವರೆಗೂ ಹತ್ತು ಬಿಡುತ್ತೆ. ಏನಕ್ಕೆ ಅಂತಂದ್ರೆ ಇಲ್ಲಿ ರೆಡ್ ಟೀಮ್ ಜೊತೆ ಇಲ್ಲಿ ಜಾಸ್ತಿ ಪ್ರಿನ್ಸಿಪಲ್ ಅವರು ಕುತ್ಕೊಂಡಿದ್ದಾರೆ. ಈ ಕಡೆನೂ ಬನ್ನಿ ಅಂತಂದ್ಬಿಟ್ಟು ಇಲ್ಲಿ ಕರೀತಾರೆ. ಆದರೆ ಇಲ್ಲಿ ರಕ್ಷಿತಾ ಅವರು ಸ್ವಲ್ಪ ಮಾತಾಡ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ನಿನಗೆ ಹೇಳಿದ್ರೆ ಇಲ್ಲಿ ಅರ್ಥ ಆಗಲ್ವಾ, ಬೆಳಿಗ್ಗೆಯಿಂದ ನೋಡ್ತಾನೆ ಇದ್ದೀನಿ ಜಾಸ್ತಿ ಮಾತಾಡ್ತಾ ಇದೀಯಾ, ನೀನು ಯಾರ ಹತ್ರ ಬೇಕಾದ್ರೂ ಮಾತಾಡ್ಕೊ, ನನ್ನ ಹತ್ರ ಈ ರೀತಿ ಮಾತಾಡಬೇಡ, ಇದು ನಾವು ವಾರ್ನಿಂಗ್ ಆದ್ರು ಅಂತ ಅನ್ಕೋ, ಏನಾದ್ರು ಅನ್ಕೋ ಅಂತಂದ್ಬಿಟ್ಟು ಮತ್ತೆ ಇವಾಗ ರಕ್ಷಿತಾ ಅವ್ರ ಬುಡಕ್ಕೆ ಬರ್ತದೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ರಕ್ಷಿತಾ ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಈ ರೀತಿ. ಆಲ್ರೆಡಿ ಒಂದ್ಸತಿ ಕ್ಲಾಸ್ ಅಂತೂ ಸಿಕ್ಕಿದೆ, ಅಷ್ಟೊಂದು ಚೆನ್ನಾಗೇನು ಸಿಕ್ಲಿಲ್ಲ ಕ್ಲಾಸ್. ಸ್ವಲ್ಪ ಇಲ್ಲಿ ತಲೆ ಮೇಲೆ ತಟ್ಟಿ ಬುದ್ಧಿ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕರ್ನಾಟಕದ ಜನತೆ ಅವ್ರನ್ನ ಒದ್ದಿ ಹೊರಗಡೆ ಹಾಕ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಯಾಕಂತಂದ್ರೆ ಆಲ್ಮೋಸ್ಟ್ ಬೇಕಂತ ಒಂದ್ಸತಿ ಸರಿ, 2 ಸತಿ ಸರಿ, 3 ಸತಿನೂ ಸರಿ ಅಂತ ಅನ್ಬೋದು. ಆದರೆ ಇದಕ್ಕೊಂದು ಎಂಡ್ ಅಂತ ಇದ್ದೇ ಇರುತ್ತೆ. ಸದ್ಯ ಇವಾಗ ರಕ್ಷಿತಾ ಅವ್ರ ಮೇಲೆ ಇಲ್ಲಿ ಬೇಕಂತಂದ್ಬಿಟ್ಟು ಜಗಳ ಮಾಡಿದ್ರು, ಅಂದರೆ ಬೈದ್ರು ಅವ್ರಿಗೆ. ಇಲ್ಲಿ ರಕ್ಷಿತಾ ಅವ್ರು ಕೂಡ ಏನೋ ಕಮ್ಮಿ ಇಲ್ಲ, ಕರೆಕ್ಟಾಗಿ ಹೇಳಿದ್ರು. ಪ್ರಿನ್ಸಿಪಾಲ್ನ ಇಲ್ಲಿ ತಬ್ಕೊಂಡು ಕುತ್ಕೊಂತಾರ, ಇದು ರೂಲ್ಸ್ ಬುಕ್ಕಲ್ಲಿ ಇದೆಯಾ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿಯವರು ರೇಗಾಡಿದ್ರು. ಇದಕ್ಕೆ ಸಾಥ್ ಕೊಟ್ಟಿದ್ಯಾರಪ್ಪ ಅಂತಂದ್ರೆ ಸದ್ಯ ಇವಾಗ ಜಾನ್ವಿಯವರು ಅಶ್ವಿನಿ ಗೌಡ ಅವ್ರ ಜೊತೆಯಿಂದ ಹೊರಗಡೆ ಬಂದಿದ್ದಾರೆ. ನಿನ್ನೆ ಅವರಿಬ್ಬರು ಫ್ರೆಂಡ್ಶಿಪ್ಗೆ ಸ್ವಲ್ಪ ಬ್ರೇಕ್ ಬಿದ್ದಂಗೆ ಆಗಿದೆ. ಇಲ್ಲಿ ಜಾನ್ವಿಯವರು ರಕ್ಷಿತಾ ಅವ್ರು ಮಾತಾಡಿದ್ದು ಅಂತಂದ್ಬಿಟ್ಟು ಸರಿ ಅಂತಂದ್ಬಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ರಿಷಾ ಗೌಡ ಅವರು, ರಾಶಿಕಾ ಅವರು ಇಲ್ಲಿ ಸಿಕ್ಕಾಪಟ್ಟೆ ಸಾಥ್ ಕೊಡ್ತಿದ್ದಾರೆ. ಬರೀ ಇಲ್ಲಿ ಮಾತಾಡೋದೊಂದೇ ಅಲ್ಲ ಅಂತಂದ್ಬಿಟ್ಟು ರಿಷಾ ಅವ್ರು ಹೇಳಿದ್ರು. ಅದರಲ್ಲಿ ಇನ್ನಿಲ್ಲಿ ರಾಶಿಕಾ ಅವರು ಸ್ವಲ್ಪ ಓವರ್ ಆಗಿ ಆಡ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಮಾತಾಡಿದ್ರು. ಸ್ವಲ್ಪ ಇಲ್ಲಿ ಈ 3 ಜನದ್ದು, ಅಶ್ವಿನಿ ಗೌಡ ಅವ್ರದ್ದು, ರಿಷಾ ಅವ್ರದ್ದು, ರಾಶಿಕಾ ಅವ್ರದ್ದು, ಆಲ್ಮೋಸ್ಟ್ ಇಲ್ಲಿ ರಕ್ಷಿತಾ ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಕೂಡ ಒಂದು ಲೈವಲ್ಲಿ ನಾನು ನೋಡಿದೆ, ಅದೇನು ಅಂತಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ವಿಡಿಯೋ ತುಂಬಾನೇ ಓವರ್ ಆಗಿ ಲೆಂತ್ ಆಗ್ಬಿಡುತ್ತೆ. ಇಲ್ಲಿ ರಕ್ಷಿತಾ ಅವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಇಲ್ಲಿ ಮೇನ್ ಆಗಿ ಅಶ್ವಿನಿ ಗೌಡ ಅವ್ರು ಮಾತಾಡಿದ್ದು ಏನಕ್ಕಪ್ಪ ಅಂತಂದ್ರೆ ಪ್ರಿನ್ಸಿಪಾಲು ರೆಡ್ ಟೀಮ್ ಹತ್ರನೇ ಇದ್ದಾರೆ, ಇಲ್ಲಿ ಫೇವರಿಸಮ್ ಮಾಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಕರ್ದೆ ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾರೆ ರಾಶಿಕಾ ಅವ್ರ ಹತ್ರ. ಅದಕ್ಕೆ ಇಲ್ಲಿ ಫೇವರಿಸಮು ಇಲ್ಲ, ಏನೂ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ರಘು ಅವರು ಮಾತಾಡ್ತಾರೆ. ಒಂದೊಂದು ಟೈಮ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವ್ರು ಮಾತಾಡ್ತಾನೆ ಇರ್ತಾರೆ, ಅದನ್ನ ಕೇಳಿಸ್ಕೊಳ್ಳೋರು ಯಾರು ಇರಲ್ಲ. ಸದ್ಯ ಈ ಒಂದು ಪಾರ್ಟಿಗೆ ಜಾನ್ವಿ ಅವರು ಈಚೆ ಬಂದ್ಮೇಲೆ ಇಲ್ಲಿ ರಿಷಾ ಗೌಡ ಅವರು ಇಲ್ಲಿ ಎಂಟ್ರಿ ಆಗಿದ್ದಾರೆ. ಸ್ವಲ್ಪ ಇವರು ಕೂಡ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಿದ್ದಾರೆ. ಬಟ್ ಒಳಗಡೆ ಹೋಗ್ಬೇಕಾದ್ರೆ ಹುಲಿ ತರ ಹೋದ್ರು, ಈಗ ಇಲಿ ಆಗೋಗ್ಬಿಟ್ಟು ಬಕೆಟ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸದ್ಯ ಅದರಿಂದ ಈಚೆ ಬರಲಿಲ್ಲ ಅಂತಂದ್ರೆ ಆದಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ರಿಷಾ ಗೌಡ ಅವರು, ರಾಶಿಕಾ ಅವರು ಹೊರಗಡೆ ಬರ್ತಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಆದ್ರೆ ಏನಕ್ಕೆ ಅಂತಂದ್ರೆ ಮೇನ್ ರೀಸನ್ ಇಲ್ಲಿ ಬೇಕು ಅಂತಂದ್ಬಿಟ್ಟು ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡ್ಬಿಟ್ಟು ಜಗಳ ಆಡ್ತಿರೋದೇ ಮೇನ್ ಆಗಿ ರೀಸನ್. ಇಲ್ಲಿ ಅಶ್ವಿನಿ ಗೌಡ ಅವ್ರು ಮಾತಾಡ್ತಾ ಇದ್ರೆ ಇದಕ್ಕೆ ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ದಾರೆ. ಇನ್ನೂ ಚೆನ್ನಾಗಿ ಹತ್ತಿ ಉರುಳಿ ಅಂತಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಹೇಳಲ್ವಾ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ಗಳನ್ನ ನೋಡ್ತಿದ್ದೆ, ಇಲ್ಲಿ ಅಂಕಲ್ ಆಂಟಿ ಲವ್ ಸ್ಟೋರಿ ಅಂತಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರದ್ದು
ರಘು ಅವ್ರದ್ದು. ಬಟ್ ಇವಾಗ ಸ್ವಲ್ಪ ಅದು ನಿಜ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಯಾಕಂತಂದ್ರೆ ಇಲ್ಲಿ ಜಾಸ್ತಿ ಅವ್ರ ಜೊತೆನೆ ರಘು ಅವ್ರು ಇದ್ದಾರೆ ಅಂತ ಅಂದ್ಬಿಟ್ಟು, ಅಂದ್ರೆ ರೆಡ್ ಟೀಮ್ ಜೊತೆ ಜಾಸ್ತಿ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಲ್ಲಿಂದ ಈ ಕಡೆ ಬರ್ಲಿ ಅಂತ ಅಂದ್ಬಿಟ್ಟು ಫೇವರಿಸಮ್ ಮಾಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು, ಫೇವರಿಸಮ್ ಅಲ್ಲ ಏನೂ ಅಲ್ಲ, ಇಲ್ಲಿ ಜಾಸ್ತಿ ಬೇರೆಯವ್ರ ಜೊತೆ ರಘು ಅವರು ಇದ್ದಿದ್ದಕ್ಕೆ ಇವ್ರಿಗೆ ಉರಿ ಹತ್ತಿದೆ ಅಂತ ಕಾಣಿಸುತ್ತೆ. ಅದಕ್ಕೆ ಈ ಕಡೆ ಬನ್ನಿ ಅಂತ ಅಂದ್ಬಿಟ್ಟು ಹೇಳಿದ್ದು. ರಘು ಅವ್ರ ಈ ಕಡೆ ಏನು ಬರಲಿಲ್ಲ. ಸದ್ಯ ಇವಾಗ ಈ ಒಂದು ವಿಚಾರಕ್ಕೆ ಇಲ್ಲಿ ರಕ್ಷಿತಾ ಅವ್ರ ಮೇಲೆ ಇಲ್ಲಿ ಅಶ್ವಿನಿ ಗೌಡ ಅವರು ಕಿರ್ಚಾಡಿದ್ರು. ಇದರಲ್ಲಿ ಸ್ವಲ್ಪ ಲಾಭ ತಗೊಂಡಿದ್ದಾರಪ್ಪ ಅಂತಂದ್ರೆ ರಿಷಾ ಗೌಡ ಅವರು, ರಾಶಿಕಾ ಅವರು. ಸ್ವಲ್ಪ ಇಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಮಾತಾಡೋದಲ್ಲ, ಸ್ವಲ್ಪ ಸರಿಯಾಗಿ ಕೇಳಿಸ್ತಿಲ್ಲ. ಇಲ್ಲಿ ರಿಷಾ ಗೌಡ ಅವ್ರು ಹೇಳ್ತಾರೆ, ಉಸಿರೇ ಇರಲ್ಲ ಬಾಯಿಗೆ ಪ್ಲಾಸ್ಟರ್ ಹಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಒಂದು ವಿಡಿಯೋನ ನಾನು ಇಲ್ಲಿ ಪ್ಲೇ ಮಾಡ್ತೀನಿ ನೋಡಿ. ಫಸ್ಟ್ ರೂಲ್ಸ್ ಅಲ್ಲಿ ಇದೆಯಾ, ತಪ್ಕೊಂಡು ಕೂತ್ಕೋಬೇಕು ಪ್ರಿನ್ಸಿಪಲ್ ಅಂತ ನೋಡ ಹೋಗ್ಬೇಕಾದ್ರೆ ರಿಷಾ ಗೌಡ ಅವರು ಪಾಪ ಪುಟ್ಟ ಹುಡುಗಿನ ಇಲ್ಲಿ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೋದ್ರು. ಇವ್ರೇನ್ ಮಾಡ್ತಿದ್ದಾರೆ, ಉಸಿರೇ ಇರಲ್ಲ ಪ್ಲಾಸ್ಟರ್ ಹಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಮಾತಾಡ್ತಿದ್ದಾರೆ. ನೋಡ್ರ ಅದೇ ಹೇಳಲ್ವಾ, ಅವ್ರ ಬುಡಕ್ ಬಂದಿದ ತಕ್ಷಣ ಇಲ್ಲಿ ಅವ್ರ ಬುಡಕ್ಕೇನು ಹೋಗಿಲ್ಲ ರಕ್ಷಿತಾ ಅವರು, ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ರು. ನಿನ್ನೆ ಒಂದು ಚರ್ಚಾ ಸ್ಪರ್ಧೆ ಅಂತ ಏನ್ ಕೊಟ್ರೋ ಅವಾಗಿಂದ ಇಲ್ಲಿ ಸಿಕ್ಕಾಪಟ್ಟೆ ಚೇಂಜ್ ಆಗೋಗ್ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಬೆಂಕಿ ಚೆನ್ನಾಗಿ ಹತ್ತಿ ಉರಿತಿದೆ. ಬಟ್ ರಕ್ಷಿತಾ ಅವ್ರು ಹೇಳಿದ ಪ್ರತಿಯೊಂದು ಮಾತಲ್ಲೂ ಇಲ್ಲಿ ಕೂಡ ಸತ್ಯ ಇತ್ತು. ಅವ್ರು ಬರೀ ತಿನ್ನಕ್ಕೆ ಅಷ್ಟೇ ಬರುತ್ತೆ, ಕೆಲಸ ಮಾಡಕ್ ಬರಲ್ಲ ಅಂತ ಅವ್ರು ಹೇಳಿದ್ರು. ಅದೇ ರೀತಿ ಇಲ್ಲಿ ಅವ್ರು ಮಾಡ್ತಿರೋದು ಕೂಡ ಇಲ್ಲಿ ಅದೇ ರೀತಿ ಇದೆ. ಕೆಲವೊಂದು ಸತ್ಯ ಇದ್ರು ಕೂಡ ಕೆಲವೊಬ್ರಿಗೆ ಅದು ಕಹಿಯಾಗಿ ಇರುತ್ತೆ. ಇದ್ದಂಗೆ ಹೇಳಿದ್ರೆ ಎದ್ದು ಬಂದ್ ಎದೆ ಒದ್ದಂಗೆ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಇದ್ದಂಗೆ ಇಲ್ಲಿ ರಕ್ಷಿತಾ ಅವ್ರು ಹೇಳಿದ್ರೆ ಅದನ್ನ ತಡ್ಕೊಳಕ್ಕೆ ಇಲ್ಲಿ ರಿಷಾ ಗೌಡ ಅವ್ರಿಗೆ ಆಗ್ತಲ್ಲ. ಬಟ್ ಆದ್ರೆ ಸ್ವಲ್ಪ ಓವರ್ ಆಗಿತ್ತು, ಉಸಿರೇ ಇರಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದ್ರೆ ಇವ್ರೇನು ಯಾವ ರೀತಿ ಮಾತಾಡ್ತಿದಾರೆ ಚಿಕ್ಕ ಹುಡುಗಿ ಮೇಲೆ. ಪಾಪ ಇಲ್ಲಿ ಅವ್ರೇನು ಕೂಡ ಇಲ್ಲಿ ಹೇಳಿಲ್ಲ. ಅಶ್ವಿನಿ ಗೌಡ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲಿ ರಕ್ಷಿತಾ ಅವ್ರು ಏನಪ್ಪ ಹೇಳಿದ್ರು ಅಂತಂದ್ರೆ, ಜಲಸಿ ಆಗ್ತದೆ ರಘು ಅವರು ನನ್ನ ಜೊತೆ ಇರೋದಕ್ಕೆ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾನು ಪ್ರಿನ್ಸಿಪಾಲ್ ಜೊತೆನೂ ಕೂಡ ರಿಯಲ್ ಕಾಲೇಜ್ ಲೈಫಲ್ಲಿ ಹೀಗೆ ಇಲ್ಲಿ ಕುತ್ಕೊಂಡಿದ್ದೆ ಅಂತ ಹೇಳಿದ್ರು. ಇಲ್ಲಿ ಅವರೊಂದು ಪದ ಇಲ್ಲಿ ಯೂಸ್ ಮಾಡ್ತಾರೆ, ಅಶ್ವಿನಿ ಗೌಡ ಅವ್ರನ್ನ ತಬ್ಕೊಂಡು ಕುತ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು. ಇವ್ರಿಗೇನು ಉರಿ, ಯಾರು ಹೇಗೆ ಬೇಕಾದ್ರೂ ಇರ್ತಾರೆ ಯಾರ ಜೊತೆ. ನೋಡೋಣ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ಇದು ಎಂಡ್ ಆಗೋ ಸ್ಥಿತಿಯಲ್ಲಂತೂ ಇಲ್ಲಿ ಇಲ್ಲ. ಯಾಕಂತಂದ್ರೆ ಇಲ್ಲಿ ಗೊತ್ತಾಗ್ತದೆ ಬೇಕಂತಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಇಲ್ಲಿ ರಘು ಅವರು ಬೇರೆಯವ್ರ ಜೊತೆ ಇದ್ರೆ ಸಹಿಸ್ಕೊಳಕ್ ಆಗ್ತಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ಉಸಿರೇ ನಿಲ್ಲಿಸ್ಬಿಡ್ತೀನಿ ಅಂತಂದ್ಬಿಟ್ಟು ರಿಷಾ ಗೌಡ ಅವ್ರು ಹೇಳಿದಲ್ಲ, ಇದು ತುಂಬಾ ತಪ್ಪು ಅಂತ ಅನ್ಸುತ್ತೆ. ಆಲ್ಮೋಸ್ಟ್ ಈ ತರ ಒಂದು ವಿಚಾರಗಳು ಕಿಚ್ಚನ ಪಂಚಾಯಿತಿಯಲ್ಲಿ ಚರ್ಚೆ ಆಗಬೇಕು. ಇತ್ತೀಚೆಗೆ ನೋಡ್ತಿದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಈ ರೀತಿಯಾದ ಒಂದು ವಿಷಯನೇ ಚರ್ಚೆ ಆಗಲ್ಲ. ಯಾವುದೋ ಒಂದು ಸ್ವಲ್ಪ ಒಂದು ಬಿಡಿ, ಮೊನ್ನೆ ಮಾತಾಡಿದ್ದು ತುಂಬಾ ಚೆನ್ನಾಗಿತ್ತು, ಇಲ್ಲಿ ಸೆಡೆ ಅಂದಿದ್ದ ಪದ ಅದು ಇದು ಅಂತ. ಬಟ್ ಈ ತರ ಉಸಿರು ನಿಲ್ಲಿಸ್ಬಿಡ್ತೀನಿ ಹಾಗೆ ಹೀಗೆ, ಮತ್ತೆ ನೆನ್ನೆನೂ ಕೂಡ ಅದೇ ರೀತಿ ಮಾತಾಡಿದ್ರು. ಮಾತಾಡ್ತಿರೋ ಸಾಕು ಕ್ಯಾಮ್ರಾ ಬಂದಿದ ತಕ್ಷಣ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ತುಂಬಾ ಓವರ್ ಆಗಿ ಆಕ್ಟ್ ಮಾಡ್ತು. ಸೊ ಸದ್ಯಗ ಉಸಿರೇ ನಿಲ್ಲಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನೋಡೋಣ ಇದು ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ. ಅವ್ರು ಮಾತಾಡ್ತಿರೋದು ಅವ್ರಿಗೆ ಇಲ್ಲಿ ಎಷ್ಟು ಸರಿ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಒಟ್ಟಿನಲ್ಲಿ ಗೇಮ್ ಅಂತೂ ಇಲ್ಲಿ ಮುಗಿದಿದೆ. ರೆಡ್ ಟೀಮ್ ಇಲ್ಲಿ ಸೋತಿದೆ, ಬ್ಲೂ ಟೀಮ್ ಇಲ್ಲಿ ಗೆದ್ದಿದೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಪ್ರಕಾರ ನೀವು ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತೀರಾ? ಮತ್ತೆ ಇಲ್ಲಿ ರಕ್ಷಿತಾ ಅವರಿಗೆ ರಿಷಾ ಅವರು ಈ ರೀತಿ ಮಾತಾಡಿದ್ದು ಎಷ್ಟು ಸರಿ, ಮತ್ತೆ ಅಶ್ವಿನಿ ಗೌಡ ಅವರು ಇಲ್ಲಿ ಯಾಕೆ ಜಲಸಿ ಪಟ್ಕೊಂತಿದ್ದಾರೆ? ಇದನ್ನ ರಕ್ಷಿತಾ ಅವರೇ ಹೇಳಿದ್ರು, ನೀವು ಜಲಸಿ ಮಾಡ್ಕೊಂತಿದ್ದೀರಾ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಹೊಟ್ಟೆ ಕಿಚ್ಚು ಯಾಕೆ ಪಟ್ಕೋಬೇಕು, ಎಲ್ಲರೂ ಕೂಡ ಒಂದೇ ಮನೆಯಲ್ಲಿ. ಆದ್ರೆ ಇಲ್ಲಿ ಅವ್ರು ನಡ್ಕೊಂತಿರೋ ರೀತಿ, ಮಾತಾಡ್ತಿರೋ ಪದ ತುಂಬಾನೇ ಸ್ವಲ್ಪ ಅಸಹ್ಯವಾಗಿ ಇಲ್ಲಿ ಕೇಳಿಸ್ತಾ ಇರುತ್ತೆ. ತಬ್ಕೊಂಡು ಕುತ್ಕೊಂತೀಯ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದು ರೂಲ್ಸ್ ಬುಕ್ಕಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇವ್ರು ಮಾತಾಡೋದೆಲ್ಲ ರೂಲ್ಸ್ ಬುಕ್ಕಲ್ಲಿ ಇದೆಯಾ? ಹಂಗಂದ್ರೆ ಇವ್ರು ಮಾಡ್ತಿರೋದೆಲ್ಲ ರೂಲ್ಸ್ ಬುಕ್ಕಲ್ಲಿ ಇದೆಯಾ? ಎಲ್ಲ ರೂಲ್ಸ್ ಬುಕ್ಕಲ್ಲಿ ಇರೋದನ್ನೇ ಅವ್ರು ಫಾಲೋ ಮಾಡ್ತಿದಾರ. ಮೇಯ್ನ್ ಆಗಿ ಇವರು ಕನ್ನಡ ಮಾತಾಡೋದ್ರಲ್ಲೇ ಇಲ್ಲಿ ಎಡುತ್ತಿದ್ದಾರೆ. ಫಸ್ಟ್ ಇಲ್ಲಿ ಇಂಗ್ಲೀಷ್ ಮಾತಾಡ್ಬಿಡ್ತಾರೆ. ಆ ನಂತರ ಅಂದ್ರೆ ಫಸ್ಟ್ ನೀವು ಇಂಗ್ಲೀಷಲ್ಲೇ ಮಾತಾಡಬೇಕು ಅಂತ ಅದು ರೂಲ್ಸ್ ಬುಕ್ಕಲ್ಲಿ ಇದೆಯಾ? ಫಸ್ಟ್ ಆಫ್ ಆಲ್ ಅವರೇ ತಪ್ಪು ಮಾಡ್ತಿದ್ದಿ, ಬೇರೆಯವ್ರಿಗೆ ತಪ್ಪು ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಮಿಸ್ ಮಾಡಿಸಿ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.